ಸಾಂಗೋಪಾಂಗವಾಗಿ ನೆರವೇರಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಬಂದಿದೆ. ಅದಕ್ಕೆಲ್ಲ ಕಾರಣೀಭೂತರು ನೀವುಗಳು. ಒಂದು ಕ್ಯೂನ ವ್ಯವಸ್ಥೆ ಇರ್ಬೋದು, ಇಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರ್ಬೋದು, ಸ್ವಯಂ ಸೇವಕರಾದಂಥ ನಮ್ಮೆಲ್ಲರಿಗೂ ಕೂಡ ಒಂದು ಪ್ರಸಾದದ ವ್ಯವಸ್ಥೆ ಇರ್ಬೋದು. ಬಹಳಷ್ಟು ಬದಲಾವಣೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಕಾಣ್ತಾ ಇದ್ದೀವಿ. ಈ ವರ್ಷ ಇವತ್ತಿನ ದಿನ ಅಂದರೆ ಶಿವರಾತ್ರಿಯ ದಿನ ಯಾವುದೋ ಒಂದು ಮ್ಯಾಚ್ ಇತ್ತಂತೆ, ಅದಕ್ಕೆ ಬಹಳಷ್ಟು ಜನ ಕಡಿಮೆ ಆಗುತ್ತೆ. ಬೆಳಗ್ಗೆ ಸ್ವಲ್ಪ ಹೋದ್ಸತಿಗಿನ್ನ ಸ್ವಲ್ಪ ಜಾಸ್ತಿ ಬಂದರು. ಸಾಯಂಕಾಲ ಆಗ್ತಾ ಆಗ್ತಾ ಒಂದು 9 ಗಂಟೆಗೆಲ್ಲ ಬಹಳಷ್ಟು ಜನ ಕಡಿಮೆ ಆಗೋಯ್ತು. ನಂಗೆ ಅಲ್ಲಿ ತನಕ ಗೊತ್ತಿರಲಿಲ್ಲ ಏನಕ್ಕೆ ಕಡಿಮೆ ಆಗಿದ್ದಾರೆ ಜನ ಅಂತ ಕೇಳಿದಾಗ ಸ್ವಾಮೀಜಿ ಮ್ಯಾಚ್ ಇದೆ ಅಂತ ಹೇಳಿದ್ರು. ಈ ಶಿವರಾತ್ರಿ ನಮ್ಮ ನಾರಾಯಣ ಶರ್ಮಾ ಅವರೊಂದು ಶ್ಲೋಕ ಬರೆದಿದ್ದಾರೆ. ಈ ಇದ್ರದ್ದೇನೋ ಪುರಾಣದಲ್ಲಿ ಬರ್ತಕ್ಕಂಥ, ನಾನು ಕನ್ನಡಕ ತಂದಿಲ್ಲ, ಮಾಘ ಕೃಷ್ಣ ಚತುರ್ದಶ್ಯಾಂ ರವಿವಾರೋ ಯಥಾ ಭವೇತ್ ದಿನಂ ಏನಿದು ದಿನಂ ತದಾ ಭವೇತ್ ದೇವೀಂ ಕರ್ತವ್ಯಂ ವ್ರತಮುತ್ತಮಂ ಶಿವಯೋಗಸ್ಯ ಯೋದ್ಯೋ ವೈ ಭವೇತ್ತದ್ ಉತ್ತಮೋತ್ತಮಂ ಶಿವರಾತ್ರಿ ವ್ರತಂತಂತು ಭವೇತ್ ಬಹು ಉತ್ತಮೋತ್ತಮಂ ವ್ರತಕರ್ತಾತು ಭವೇತ್ ಸ್ವಯಂ ಶಿವೋತಿ ನಿಶ್ಚಯ ಅಂತ. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಚತುರ್ದಶಿ ಬಂದು, ಅದು ಭಾನುವಾರದ ದಿನ ಬಂದರೆ ಎಲ್ಲ ವ್ರತಗಳಿಗೂ ಕೂಡ ಅತಿ ಉತ್ತಮವಾಗಿರ್ತಕ್ಕಂಥ ದಿನ ಅಂದರೆ ಆ ದಿನ ಅಂತ ಹೇಳ್ತಾರೆ. ಅದರಲ್ಲಿ ಶಿವಯೋಗ ಬಂದರೆ ಅಂದರೆ ಏನು, ಮಹಾಶಿವರಾತ್ರಿಯ ಒಂದು ಸಂದರ್ಭ ಉಂಟಾದಾಗ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥದ್ದು ಇನ್ನೊಂದಿಲ್ಲ. ಯಾರು ಈ ಉತ್ತಮವಾಗಿರ್ತಕ್ಕಂಥ ಒಂದು ಪರ್ವದಲ್ಲಿ ಅಂದರೆ ಆ ಒಂದು ದಿನ ಆ ಈಶ್ವರನನ್ನು ಆರಾಧನೆಯನ್ನು ಮಾಡ್ತಾನೆ, ಇಲ್ಲ ಆರಾಧನೆಯನ್ನು ಮಾಡಿಸ್ತಾನೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಆರಾಧನೆಯನ್ನು ಮಾಡಿದ್ದೀರಾ, ಬಂದಂಥ ಭಕ್ತಾದಿಗಳಿಗೆ ಕೈಯಲ್ಲಿ ಆರಾಧನೆಯನ್ನು ಕೂಡ ಮಾಡಿಸಿದ್ದೀರ. ಯಾರು ಮಾಡ್ತಾರೆ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಶ್ಲೋಕ ಅವನು ಸಾಕ್ಷಾತ್ ಶಿವನ ಸ್ವರೂಪನಾಗ್ತಾನೆ ಅಂತಕ್ಕಂಥದ್ದನ್ನೇ ಹೇಳುತ್ತೆ ಈ ಒಂದು ಶ್ಲೋಕ. ಅಂಥ ಉತ್ತಮವಾಗಿರ್ತಕ್ಕಂಥ ದಿನದಲ್ಲಿ ಕ್ರಿಕೆಟ್ ಮ್ಯಾಚ್ ಹಾಕಿದ್ದಾರೆ. ಬಹಳ ಅದು ಕಾಕತಾಳೀಯನ ಇಲ್ಲ ಪೂರ್ವ ಯೋಜಿತನ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಕೆಲವು ಕೊರತೆ ಇರೋದ್ರಿಂದ ಭಗವಂತ ಒಂದು ಮಾತನ್ನು ಹೇಳಿದ. ಭಗವದ್ಗೀತೆಯಲ್ಲಿ ಎಲ್ಲ ಪರಿಪೂರ್ಣವಾಗಿ ಅವನಿಗೆ ಜ್ಞಾನವನ್ನು ಕೊಟ್ಟು ಕೊನೆಯಲ್ಲಿ ಏನು ಹೇಳ್ದ ಅಂದರೆ, ಯಥಾ ಇಚ್ಛಸಿ ತಥಾ ಕುರು ಅಂದ. ಅಪ್ಪ ನಿನ್ಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡು ನೀನು ಅಂದ. ಅಂದರೆ ಪರಿಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ವಾತಂತ್ರ್ಯತೆ
ನಮ್ಮ ಧರ್ಮದಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇವೆ. ನಾನು ಹೇಳ್ತೀನಿ ಕೇಳು, ಇದಕ್ಕೆ ಪ್ರಶ್ನೆಯನ್ನು ಮಾಡಬೇಡ, ಹೀಗೆ ನೀನು ನಡ್ಕೊಳ್ಳಿಲ್ಲ ಅಂದರೆ ನಿನಗೆ ಪನಿಷ್ಮೆಂಟ್ ಕೊಡ್ತೇನೆ, ದಂಡ ಕೊಡ್ತೇನೆ, ದಂಡನೆಗೆ ಒಳಗಾಗಬೇಕಾಗುತ್ತೆ ಅಂತಕ್ಕಂಥ ಕಡ್ಡಾಯ ನಮ್ಮಲ್ಲಿಲ್ಲ. ಇಂಥ ಒಂದು ಪರ್ವದಲ್ಲಿ ನಾನು ಯಾವ ರೀತಿ ನಿರ್ಣಯ ತಗೊಂಡಿದ್ದೀನಿ ಅನ್ನೋದು ಮುಖ್ಯ. ನಾನು ಮ್ಯಾಚ್ ನೋಡಬೇಕಾ, ಇಲ್ಲ ಆ ಈಶ್ವರನ ಬಂದು ದರ್ಶನ ಮಾಡಿ ಒಂದು 10 ನಿಮಿಷ ನಾರು ಕೈ ಮುಗಿದು ಹೋಗಬೇಕು ಅಂತ. ನಿನ್ನೆ ಬಹುಶಃ 2ನೇ ಜಾವದ ಪೂಜೆಯನ್ನು ಮಾಡ್ತಾ ಇದ್ದಾಗ ನೀನು ಆರತಿ ಸಮಯ ಬಂತು. ಸಾಮಾನ್ಯವಾಗಿ ಏನು ಪೂಜೆ ಸಮಯದಲ್ಲಿ ಜನಗಳು ನಿಂತ್ಕೋತಾರೆ. ಅದು ಆರತಿ ಸಮಯ ಅಂದರೆ 100% ನಿಂತ್ಕೋತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡೋದು. ನೀವು ಈ ಥರ ಪೂಜೆ ಮಾಡೋದು ಸರಿ ಇಲ್ಲ, ಇಲ್ಲಿ ಜನಗಳಿಗೆ ತೊಂದರೆ ಆಗ್ತಾ ಇದೆ, ಎಷ್ಟೊಂದು ಜನ ನಿಲ್ಲಿಸ್ಕೊಂಡಿದ್ದೀರಾ ಅಂತ ಹೇಳಿ ಅಲ್ಲಿದ್ದಂಥ ಸ್ವಯಂ ಸೇವಕರ ಜೊತೆ ತಿಕ್ಕಾಟ ಶುರುವಾಯಿತು. ನಾವು ಆರತಿ ಮಾಡ್ತಾ ಇದ್ವಿ, ಎಲ್ಲ ಮುಗೀತು. ಎಲ್ಲ ಮುಗಿದು ನಾನು ಎದ್ದೀಚೆ ಬರತಕ್ಕಂಥ ತಿಕ್ಕಾಟ ನಡೀತಾನೆ ಇತ್ತು. ಅವ್ರಿಗೊಂದು ಮಾತನ್ನು ಕೇಳಿದೆ, ಏನು ನಿಮ್ಮ ತೊಂದರೆ ಏನು? ಸ್ವಾಮೀಜಿ, ಇಲ್ಲಿ ಕ್ಯೂ ಹೋಗೋದಕ್ಕೆ ಇವರೆಲ್ಲ ನಿಂತ್ಕೊಂಡು ತಡೆದು ಬಿಟ್ಟು ತೊಂದರೆ ಕೊಟ್ಟಿದ್ದಾರೆ, ಜಾಮ್ ಆಗಿದೆ ಇಲ್ಲಿ. ಅಪ್ಪ, ನೀವು ಹೇಳೋ ಮಾತು ನಿಜ. ಯಾವುದೋ ರಸ್ತೆನಲ್ಲಿ ಹೋಗ್ತಾ ಇರ್ತಕ್ಕಂಥ ಜಾಮ್ ಅಲ್ಲ ಇದು. ವೆಹಿಕಲ್ ಹೋದಾಗ ಜಾಮ್ ಏನಾರು ಆಗೋಯ್ತು ಅಂದರೆ ಅದು ತೊಂದರೆ. ದೇವಸ್ಥಾನದಲ್ಲಿ ಗರ್ಭಗುಡಿಯ ಮುಂದೆ ಜಾಮ್ ಆದಾಗ ಅಲ್ಲಿ ನಿಂತಹ ವ್ಯಕ್ತಿಗಳು ಬಹಳಷ್ಟು ಪುಣ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಯಾಕೆ? ಅವನು ಬೇರೆ ಕಡೆ ಹೋಗ್ಲಿಕ್ಕಾಗಲ್ಲ, ಪ್ರತ್ಯಕ್ಷವಾಗಿ ಭಗವಂತ ಮುಂಭಾಗದಲ್ಲಿದ್ದಾನೆ, ಹೆಚ್ಚಿನ ನಾಮ ಜಪವನ್ನು ಮಾಡ್ಬೋದು, ಅವನ ದರ್ಶನವನ್ನು ಮಾಡ್ಬೋದು. ಅದಕ್ಕಿಂತ ಪುಣ್ಯ ಇನ್ನೊಂದಿಲ್ಲ. ತಪಸ್ಸು ಅಂದಾಗ ನಾನು ಎಲ್ಲ ಸ್ವಯಂ ಸೇವಕರಿಗೂ ಹೇಳಿದೆ, ಶುರುವಾಗೋಕ್ಕೂ ಮೊದಲೇ, ಭಗವಂತ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ನಾವು ತಪಸ್ಸನ್ನು ಏನಕ್ಕೆ ಮಾಡ್ತೀವಿ ಅಂತಂದರೆ ನಮ್ಮ ತಾಳ್ಮೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತೀವಿ. ಆ ಒಂದು ಅವಕಾಶ ನಮಗಿಲ್ಲಿ ಕಲ್ಪಿಸಿದ್ದಾನೆ ಭಗವಂತ. 1 ನಿಮಿಷ ಆ ವ್ಯಕ್ತಿ ಮೇಲೆ ನಂಗೆ ಕೋಪ ಬರಲಿಲ್ಲ, ಆದರೆ ಮನುಷ್ಯನ ಒಂದು ಮಾನಸಿಕ ಸ್ಥಿತಿ ಏನು ಆಗಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಒಂದು 5 ನಿಮಿಷ ಆ ಭಗವಂತನ ಸಾನ್ನಿಧ್ಯದಲ್ಲಿ ನಿಂತ್ಕೊಳ್ಳದೇ ಇರತಕ್ಕಂಥ ಒಂದು ಮಾನಸಿಕ ಸ್ಥಿತಿ ಅಂತಂದರೆ, ಬಹಳಷ್ಟು ಜನ ನಮ್ಮ ಸನಾತನ ಧರ್ಮದಲ್ಲಿ ಯಾವ ಮಟ್ಟಕ್ಕೆ ನಾವು ಇಳಿತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಬೇಕು. ನಾವು ಅಲ್ಲಿ ನಿಂತಿದ್ದೀವಿ ಅಂದಾಗ ಭಗವಂತ ನಿಂತ್ಕೊಂಡಿದ್ದಾನೆ ಅಂತಂದರೆ ನಮಗೆ ಬಹಳ ಸಂತೋಷ, ಇನ್ನೊಂದಷ್ಟು ಜಾಸ್ತಿ ಜಪ ಮಾಡ್ಬೋದು. ಈ ಮಾತನ್ನು ನಾನು ಹೇಳಿದಾಗ ಸುಮ್ಮನೆ ಫಲ ಸಿಗೋದಿಲ್ಲ. ಕೇದಾರಕ್ಕೆ ಬಹಳಷ್ಟು ಜನ ಹೋಗಿದ್ದೀರ ನೀವೆಲ್ಲ. ಕೇದಾರೇಶ್ವರನ ದರ್ಶನವನ್ನು ಮಾಡಬೇಕಾದ್ರೆ ಪಾದಯಾತ್ರೆಯಲ್ಲಿ ನಡ್ಕೊಂಡು ಹೋಗ್ಬೋದು. 24 ಕಿಲೋಮೀಟ್ರು. ಬೆಳಗ್ಗೆ ಬಿಟ್ಟರೆ ರಾತ್ರಿ ತಲುಪ್ತೀರ. ಕುದುರೆ ಮೇಲೆ ಹೋಗ್ಬೋದು, ಇಲ್ಲ ಡೋಲಿನಲ್ಲಿ ಹೋಗ್ಬೋದು, ಇಲ್ಲ ಹೆಲಿಕಾಪ್ಟ್ರಲ್ಲಿ ಹೋಗ್ಬೋದು. ಎಲ್ಲರಿಗೂ ಒಂದೇ ಫಲನಾ? ಖಂಡಿತ ಇಲ್ಲ. ಹೆಲಿಕಾಪ್ಟ್ರಲ್ಲಿ ಹೋಗಿ ನೋಡ್ಕೊಂಬರೋನ್ಗೆ ಹೆಲಿಕಾಪ್ಟ್ರಲ್ಲೇ ಫಲ ಹೊಟ್ಟೋಗಿರುತ್ತೆ, ತಪಸ್ಸಿರಲ್ಲ ಅಲ್ಲಿ. ತಪಸ್ಸು ಅನ್ನೋದು ಶಾರೀರಿಕ ಹಾಗೂ ಮಾನಸಿಕವಾಗಿ ಅದನ್ನು ದಣಿಸ್ಬೇಕು ಅಂತ ಹೇಳ್ತೀವಿ. ಅದನ್ನೇ ತಪಸ್ಸು. ಅವಾಗಲೇ ನಮಗೇನಾರು ಫಲ ಸಿಗಲಿಕ್ಕೆ ಸಾಧ್ಯ, ಇಲ್ಲದೇ ಫಲ ಸಿಗೋಕ್ಕೆ ಸಾಧ್ಯ ಇಲ್ಲ. ಈ ಶ್ಲೋಕ ಎಷ್ಟು ಸುಂದರವಾಗಿ ಹೇಳಿದಾನೆ ಅಂತಲೇ, ಅದು ಎಲ್ಲೋ ಯಾವಾಗಲೂ ಎಷ್ಟೋ ವರ್ಷಾನುಗಟ್ಟಲೆ ಒಂದು ಸತಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂಯೋಗ ನಮಗೆ ಸಿಗಲಿಕ್ಕೆ ಸಾಧ್ಯ.
ಅದನ್ನು ನಾವು ನೀವೆಲ್ಲರೂ ಕೂಡ ಲಾಭ ಪಡೆದಿದ್ದೀವಿ. ಬಹಳಷ್ಟು ಜನ ಭಕ್ತಾದಿಗಳಿಗೆ ಲಾಭವನ್ನು ನೀವು ಪಡಿಸ್ಕೊಟ್ಟಿದ್ದೀರ ನೀವೆಲ್ಲರೂ ಕೂಡ. ಯಾಕೆಂದರೆ ಈ ಯೋಗ ನನಗೂ ಗೊತ್ತಿರಲಿಲ್ಲ, ಈಗ ಬರೆದುಕೊಟ್ರು, ಬರ್ಬೇಕಾದ್ರೆ ಹೇಳಿದ್ರು ಇವರು, ಸ್ವಾಮೀಜಿ ಈ ಥರ ಪುರಾಣದಲ್ಲಿ ನೋಡಿ ಈ ಥರ ಶ್ಲೋಕ ಉಲ್ಲೇಖ ಇದೆ ಅಂತ. ಇದು ಏನಕ್ಕೆ ಈ ಮಾತನ್ನು ಹೇಳಿದೆ ಅಂದರೆ, ನೀವು ನಾವೆಲ್ಲರೂ ಕೂಡ ಎಷ್ಟು ಭಾಗ್ಯವಂತರು ಅನ್ನೋದಕ್ಕೋಸ್ಕರ. ತೀರ್ಥ ಕೊಡಬೇಕಾದ್ರೆ, ಗರ್ಭಗುಡಿಲಿ ಇರಬೇಕಾದ್ರೆ ನನಗೆ ಇನ್ನೊಂದು ಆಶ್ಚರ್ಯ ಅಂದರೆ, ನಮ್ಮ ಇನ್ನೂ ಹೆಚ್ಚಾಗಿ ಪುಣ್ಯ ಸಂಪಾದನೆ ಮಾಡಬೇಕು ಅಂಥೇಳಿ ಗರ್ಭಗುಡಿಯಲ್ಲಿ ನಾವೇ ಒಂದು 10-15 ಜನ ಸೇರ್ಕೊಂಡ್ಬಿಟ್ಟಿದ್ವಿ. ಅದು ಪುಣ್ಯ ಸ್ವಲ್ಪ ಜಾಸ್ತಿ ನಮಗೆ ಸಿಗಲಿ ಅಂತ. ಆಮೇಲೆ ಅದಕ್ಕೆ ಯಾರು ಮುಖ್ಯಸ್ಥರು ಇದ್ದಾರೋ ಅವ್ರು ಬಂದು, ಅಪ್ಪ ನಿನ್ನ ಪುಣ್ಯನ ಒಂಚೂರು ಹಂಚಯ್ಯ ಅಂತ ಕರ್ಕೊಂಬಂದು ಈಚೆಗೆ ಜನಗಳಿಗೆ ಹಂಚು ಅಂತ. ಅಂದರೆ ಎಂಥ ಬಹುಶಃ ಅವ್ರಿಗೆಲ್ಲರಿಗೂ ಈ ಶ್ಲೋಕದ ಅರ್ಥ ಮೊದಲೇ ಗೊತ್ತಿರಬೇಕು ಅನ್ಸುತ್ತೆ ಅವ್ರಿಗೆ. ಬಹಳಷ್ಟು ಪರಿಶ್ರಮ ಪಟ್ಟಿದ್ದೀರ. ಎಷ್ಟು ಜನ ಬಂದು ಹೋಗಿರ್ಬೋದು ಅಂದಾಜು? 4 ಲಕ್ಷ. 4 ಲಕ್ಷ. 4, 5, 3 ಏನೇ ಇದ್ರೂ ಕೂಡ ಲಕ್ಷಾಂತರ ಜನ ಅಂತೂ ಬಂದು ಹೋಗಿದ್ದಾರೆ ಕಡ್ಡಾಯವಾಗಿ. ಆ ಲಕ್ಷಾಂತರ ಜನದಲ್ಲಿ ನನ್ನ ತನಕ ಯಾವ ಕಂಪ್ಲೇಂಟು ಬರಲಿಲ್ಲ. ಅದಕ್ಕೆ ಕಾರಣ ನೀವುಗಳು. ಹಾಗಂತ ಏನು ಅಹಿತಕರವಾಗಿರ್ತಕ್ಕಂಥ ಘಟನೆಯೂ ನಡೆದಿಲ್ಲ, ಆದರೆ ಕೆಲವು ವಾದ ವಿವಾದಗಳು ನಡೆದಿದೆ. ಆ ನಿಮ್ಮಲ್ಲಿ ಎಷ್ಟು ತಾಳ್ಮೆ ಹೆಚ್ಚಾಗಿದೆ ಅಂತಂದರೆ, ಆ ವಾದ ವಿವಾದ ನನ್ನ ತನಕ ತರಲೇ ಇಲ್ಲ, ಅಲ್ಲಲ್ಲೇ ನೀವು ಸಾಲ್ವ್ ಮಾಡಿಬಿಟ್ಟಿದ್ದೀರ. ಕೈ ಮುಗಿದ್ಬಿಟ್ಟು ಯಾರ ವಾದ ವಿವಾದ ಮಾಡ್ದಾನೋ, ಅಪ್ಪ ಭಾಳ ಸಂತೋಷ ಆಯಿತು ಕಣಯ್ಯ, ಭಗವಂತನ ರೂಪದಲ್ಲಿ ನೀನು ಬಂದಿದೀಯಾ, ನನ್ನ ತಾಳ್ಮೆ ಪರೀಕ್ಷೆ ಮಾಡೋಕ್ಕೆ ಬಂದಿದೀಯಾ, ನಿನಗೊಂದು ನಮಸ್ಕಾರ ಕಣಯ್ಯ ಅಂತದನ್ನು ನನಗೆ ಹೇಳ್ಕೊಟ್ಟಿದ್ದೆ. ನಿಮಗೆ ನೀವೆಲ್ಲರೂ ಆ ಕೆಲಸವನ್ನು ಮಾಡಿದ್ದೀರ. ಅದಕ್ಕೆ ಈ ಒಂದು ಶಿವರಾತ್ರಿಯಲ್ಲಿ ಯಾವುದೂ ಅಹಿತಕರವಾಗಿರ್ತಕ್ಕಂಥ ಘಟನೆ ನಡೆದಿಲ್ಲ. ಯಾಕೆಂದರೆ ಲಕ್ಷಾಂತರ ಜನನ್ನ ನಾವು 100-200 ಜನ ಮ್ಯಾನೇಜ್ ಮಾಡೋದು ಅಂದರೆ ಇದು ಸಾಮಾನ್ಯ ಅಲ್ಲ. ಜೊತೆಗೆ ನಮ್ಮಲ್ಲೇ ನನ್ನನ್ನು ಸಹಿತವಾಗಿ ಈ ಕೆಲವು ಸತಿ ಆಬ್ಲಿಗೇಷನ್ಗೆ ಒಳಗಾಗಲೇಬೇಕಾಗುತ್ತೆ. ಆದರೆ ಒಂದು ಮಾತನ್ನು ಹೇಳ್ತಾರೆ, ದ ಗುಡ್ ಅಡ್ಮಿನಿಸ್ಟ್ರೇಟರ್ ಕೆನಾಟ್ ಬಿಕಮ್ ಎ ಗುಡ್ ಫ್ರೆಂಡ್ ಆಫ್ ಎನಿ ಒನ್ ಅಂತ. ಆ ರೀತಿ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ಒಂದು ಕಾರ್ಖಾನೆ ಅಲ್ಲ. ಕಾರ್ಖಾನೆ ಆಯಿತು ಅಂದರೆ ಈ ರೀತಿಯಾಗಿ ಒಳ್ಳೆ ಆ ಥರ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು. ಈ ಒಂದು ಸಂಸ್ಥೆ, ದೇವಸ್ಥಾನ ಪ್ರತಿಯೊಬ್ಬ ಭಕ್ತಾದಿಗಳ ಜೊತೆ ಭಾವನಾತ್ಮಕವಾಗಿ ಜೋಡಿಸ್ಕೊಂಡಿರ್ತಕ್ಕಂಥದ್ದು. ಮೆತ್ತು ಮಾತಾಡ್ರು. ಭಾವನಾತ್ಮಕವಾಗಿ ಜೋಡಿಸ್ಕೊಂಡಿರ್ತಕ್ಕಂಥದ್ದು. ಯಾವ ಭಕ್ತಾದಿಗಳಿಗೂ ಕೂಡ ಭಾವನೆಗೆ ಧಕ್ಕೆ ಬರದೇ ಇರೋ ಹಾಗೆ. ಅಂದರೆ ಎಲ್ಲ ವ್ಯಕ್ತಿಗಳ ಭಾವನೆ ಒಂದೇ ಇತ್ತ ಅಂದರೆ ಖಂಡಿತ ಇಲ್ಲ. ನಾವು ಮನೆಯಲ್ಲಿ 5 ಜನ ಇದ್ದೀವಿ ಅಂತಂದರೆ 5 ಜನದ ಯೋಚನಾ ಲಹರಿ 5 ಥರ, 5 ಜನದ ಭಾವನೆ 5 ಥರ. ತಾಯಿ ಆಗಿರ್ತಕ್ಕಂಥೊಳಗೆ ಭಾಳಷ್ಟು ತಲೆ ಕೆಟ್ಟೋಗತ್ತೆ ಒಂದೊಂದ್ಸತಿ. ಯಾಕೆಂದರೆ ಒಬ್ಬಂಗೆ ಉಪ್ಪಿಟ್ಟು ಇಷ್ಟ, ಇನ್ನೊಬ್ಬಂಗೆ ದೋಸೆ ಇಷ್ಟ. ಉಪ್ಪಿಟ್ಟು ಏನಕ್ಕೆ ಮಾಡಿದೆ ಅಂತ ಅವ್ನು ಬೈತಾನೆ, ದೋಸೆ ಏನಕ್ಕೆ ಮಾಡಿದೆ ಅಂತ ಇವನು ಬೈತಾನೆ. ಆ ಚಿಕ್ಕ ವಯಸ್ಸಲ್ಲೇ ತುಂಬು ಮನೆಗಳಲ್ಲಿ ತಾಯಿಗೆ ತಂದೆಗೆ ಚೆನ್ನಾಗಿ ತಾಳ್ಮೆ ಬಂದ್ಬಿಟ್ಟಿರುತ್ತೆ. ಈಗಿನ ಕಾಲದಲ್ಲಿ ಆ ಒಂದು ಪರಿಸ್ಥಿತಿ ಇಲ್ಲ. ಈಗ ಅದೇನಾಗುತ್ತೆ, ಅದು ಇಲ್ಲಿ ಬಂದು ಸ್ಟ್ರೆಸ್ ರಿಲೀಫ್ ಇಲ್ಲಿ ಆಗತ್ತೆ ನಮ್ಮ ದೇವಸ್ಥಾನಗಳಲ್ಲಿ. ಸೊ ಭಾವನಾತ್ಮಕವಾಗಿ ಜೋಡಣೆ ಆಗಿರ್ತಕ್ಕಂಥದ್ದು. ಯಾವ ವ್ಯಕ್ತಿಗೆ ಆಗಲಿ, ಯಾವ ಭಕ್ತಾದಿಗಳ ಭಾವನೆಗೆ ಧಕ್ಕೆ ಬರದೇ ಇರೋ ಹಾಗೆ ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಿದ್ದೀರಾ ಅಂತಂದರೆ ಆ ಭಗವಂತ ಪರಿಪೂರ್ಣವಾಗಿ ಖಂಡಿತ ನಿಮ್ಮ ಮೇಲೆ ಸುಪ್ರೀತನಾಗಿರುತ್ತ.
ನಾ ಸುಮ್ಮನೆ ನಿಮ್ಮನ್ನು ಹೊಗಳ್ತಾ ಇಲ್ಲ, ನೀವು ಬಂದು ಇಲ್ಲಿ ಸೇವೆ ಮಾಡಿದ್ರಿ ಅಂತ ಹೊಗಳ್ತಾ ಇಲ್ಲ. ನಾನು ಕೂಡ ಇಲ್ಲೊಬ್ಬ ಸೇವಕನೇ, ನಾ ಅಧಿಪತಿ ಅಲ್ಲ. ರಾಮನ ಭಾರತಾದ್ಯಂತ ರಾಮನಿಗೂ ಹನುಮಂತನಿಗೂ ನೀವು ಹೋಲಿಸ್ಕೊಂಡು ಮಂದಿರಗಳಲ್ಲಿ ಹೋಲಿಸಿದಾಗ ರಾಮನ ಮಂದಿರ ಬಹಳಷ್ಟು ಕಡಿಮೆ. ಹನುಮಂತ ಇಲ್ಲದೆ ಇರತಕ್ಕಂಥ ರಾಮ ಮಂದಿರ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಮ ಇಲ್ಲದೆ ಇರತಕ್ಕಂಥ ಹನುಮಂತನ ಮಂದಿರಗಳು ಬಹಳಷ್ಟು ಇವೆ ಭಾರತದಲ್ಲಿ. ಹನುಮಂತನ ಮಂದಿರ ಬಹಳಷ್ಟು ಜಾಸ್ತಿ ಇದೆ. ಹನುಮಂತ ಸೇವಕನಾಗಿ ಬಂದಂಥ ವ್ಯಕ್ತಿ ರಾಮನಿಗಿನ ಹೆಚ್ಚಿನ ಕೀರ್ತಿಯನ್ನ, ಯಶಸ್ಸನ್ನ, ಸ್ಥಾನವನ್ನ, ಮಾನವನ್ನ, ಮರ್ಯಾದೆಯನ್ನ ಪಡೆದಂಥ ವ್ಯಕ್ತಿ ಅವ. ರಾಮ ಪಡೀಲಿಲ್ಲ. ಏನಕ್ಕೆ? ಸೇವೆಯಿಂದ ಮಾತ್ರ ಸಾಧ್ಯ ಅದು. ಹನುಮಂತ ಪರಿಪೂರ್ಣವಾಗಿ ಆ ಭಗವಂತನಲ್ಲಿ, ಆ ಈಶ್ವರನಲ್ಲಿ ತನ್ನನ್ನು ತಾನು ಪರಿಪೂರ್ಣವಾಗಿ ಸಮರ್ಪಣೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದ. ನೀವು ಇವತ್ತಿನ ದಿನ ಏನು ಕೆಲಸ ಮಾಡಿದ್ದೀರಾ ಈ ಒಂದು ಮಹಾಶಿವರಾತ್ರಿನಲ್ಲಿ, 24 ಗಂಟೆ ಇದು ಸಾಮಾನ್ಯ ಅಲ್ಲ. ನೀವು ಚಿಕ್ಕ ಪುಟ್ಟ ವಯಸ್ಸಿನ ಹುಡುಗರಲ್ಲ. ಮೆಜಾರಿಟಿ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸೀನಿಯರ್ಸ್. ಅದರಲ್ಲಿ ಬಹುಶಃ ನಾನೇ ಹೆಂಗಿರ್ಬೋದೇನು. ಆ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಾಗಿ ನೀವು ಕೆಲಸ ಮಾಡಿದ್ದೀರಾ ಅಂತಂದರೆ ಅದು ಸಾಮಾನ್ಯ ಅಲ್ಲ. ನಾನು ಮೊದಲನೇ ಜಾವದ ಪೂಜೆಗೆ ಬರಬೇಕಾದ್ರೆ ರಾಮಚಂದ್ರ, ಸತೀಶ್ ಇದ್ರು, ಅಲ್ಲಿ ಗಾಯತ್ರಿ ಇದ್ದರು. ಇವ್ರನ್ನೆಲ್ಲ ನೋಡಿದೆ. ಕಾಫಿ ಕುಡಿದ್ರ, ಟೀ ಕುಡಿದ್ರ ಅಂತ. ಎಲ್ಲಿ ಸ್ವಾಮೀಜಿ ಆ ಕಡೆ ಹೋಗೋಕೆ ಇನ್ನಿಸ್ತ ಮೇಲೆ ಅಲ್ಲಿಗೆ ಬರ್ತು ಕುಡಿತೀವಿ ಅಂದರು. ಸಾಯಂಕಾಲ 5-6 ಆಗೋಗಿತ್ತು. ಕಾಫಿ ಟೀನೂ ಕುಡ್ದಿಲ್ಲ ಅವರು. ಇವರು ಉದಾಹರಣೆ. ಭಾಳಷ್ಟು ಜನ ಸ್ವಯಂ ಸೇವಕರು 24 ಗಂಟೆಯಲ್ಲಿ ಸಮಯಕ್ಕೆ ಸರಿಯಾಗಿ ನಿಮಗೆ ಕಾಫಿ ಸಿಕ್ಕಿಲ್ಲ, ಟೀ ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ, ತಿಂಡಿ ಸಿಕ್ಕಿಲ್ಲ, ಏನು ಸಿಕ್ಕರು ದಡ 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 ತಂದ್ಬಿಟ್ಟು ಅಯ್ಯೋ ಯಾವ ಭಕ್ತಾದಿಗಳು ತೊಂದರೆ ಆಗಬಾರ್ದಲ್ಲ ಅಂತ ನಿಮ್ಮನ್ನು ನೀವು ಮರೆತು ಕೆಲಸ ಮಾಡಿದ್ದೀರ. ಆ ಒಂದು ಶಕ್ತಿ ಆ ಭಗವತಿ ನಿಮ್ಮಲ್ಲಿ ಕೊಟ್ಟಿದ್ದಾಳೆ ಅಂತಂದರೆ ಅದಕ್ಕಿಂತ ಹೆಚ್ಚಿನ ಕೃಪೆ ಮತ್ತೊಂದಿಲ್ಲ. ಸೇವೆ ಮಾಡಬೇಕಾದ್ರೆ ನಮ್ಮಲ್ಲಿ ಮಾನಸಿಕವಾಗಿ ಸ್ಥಿರತೆ ಬೇಕು. ಮಾನಸಿಕ ಸ್ಥಿರತೆ ಇಲ್ಲ ಅಂದರೆ, ಬೌದ್ಧಿಕ ಪ್ರೌಢತೆ ಇಲ್ಲ ಅಂದರೆ ನಾನು ಸೇವೆಯನ್ನು ಮಾಡಲಿಕ್ಕಾಗಲ್ಲ. ಸಂಕುಚಿತ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸೇವೆ ಮಾಡಲಿಕ್ಕಾಗಲ್ಲ. ಆ ಬುದ್ಧಿಯಲ್ಲಿ ಪ್ರೌಢತೆ ಇಲ್ಲ ಅಂದರೆ ಸೇವೆ ಮಾಡಲಿಕ್ಕಾಗಲ್ಲ. ನಿಮ್ಮಲ್ಲಿ ಸ್ಥಿರತೆಯನ್ನು ಕೊಟ್ಟು, ಇಳಿ ವಯಸ್ಸಿನಲ್ಲೂ ಕೂಡ ಎಷ್ಟೇ ಆಯಾಸ ಆಗಿದ್ರೂ ಕೂಡ ನಿಮ್ಮ ಮನಸ್ಸು ಶರೀರದ ಕಡೆ ಓಲದೇ ಇರೋ ಹಾಗೆ ಆ ಭಗವತಿ ನೋಡ್ಕೊಂಡು ನಿಮ್ಮಲ್ಲಿ ಸೇವೆ ತಗೊಂಡಿದ್ದಾಳೆ ಅಂತಂದರೆ ನೀವೇ ಧನ್ಯರು. ನಾನಲ್ಲಿ ಕೂತಿದ್ದೆ, ಬಂದವ್ರ ಜೊತೆ ಹರಟೆ ಹೊಡ್ಕೊಂಡು ಕೂತಿದ್ದೆ ಅಷ್ಟೇ. ಓಡಾಡಿ ಕೆಲಸನ ಮಾಡಿಲ್ಲ. ಓಡಾಡಿ ಕೆಲಸ ಮಾಡಿರೋರು ನೀವು. ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಗಂಗಾಜಲ ಕೊಡ್ತಾನೇ ಇದ್ದಾರೆ. ಕಂಟೆಸ್ 3 hours 4 hours. ಇಟ್ಸ್ ನಾಟ್, ಅದು ಸುಮ್ಮನೆ ಅಲ್ಲ, ಸಾಮಾನ್ಯ ಅಲ್ಲ. ಕೈಯೆಲ್ಲ ರಟ್ಟೆ ಬಿದ್ದೋಗುತ್ತೆ. ಹಣೆಗೆ ಕುಂಕುಮ ಇಡ್ತಾ ಇದ್ದಾರೆ, ಹಿಂಗೆ ಅಂದ್ಕೊಂಡು ಹೋಗ್ತಾನೇ ಇದ್ದಾರೆ. ಎಷ್ಟವರು ಧನ್ಯ. ಬಂದಂಥ ವ್ಯಕ್ತಿಗೆ ಗಂಗಾಜಲವನ್ನು ಕೊಟ್ಟು ಅವನಿಗೆ ತಿಲಕವನ್ನು ಇಟ್ಟು, ತಿಲಕ ಇಡಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನೂ ಯೋಚನೆ ಇರೋಲ್ಲ. ಹೆಂಡತಿ ಮಕ್ಕಳು ಯೋಚನೆ ಇಲ್ಲ, ಮನೆ ಆಸ್ತಿ ಅಂತಸ್ತು ವ್ಯವಹಾರ ವಹಿವಾಟಿನ ಯೋಚನೆ ಇಲ್ಲ. ಕೇವಲ ಆ ಈಶ್ವರನ ಚಿಂತನೆ ಇದೆ. ಬಂದಂಥ ಭಕ್ತ ಆ ಭಗವಂತನ ಹೋಗಿ ಅಭಿಷೇಕ ಮಾಡಲಯ್ಯ, ಅವನ ಕೃಪೆ ಇವನ ಮೇಲೆ ಇರಲಿ ಕಣಯ್ಯ ಅಂತಕ್ಕಂಥ ಒಂದು ಏಕೈಕ ಭಾವನೆಯಿಂದ ನೀವೆಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ದೀರ. ಆ ಕಾರಣದಿಂದ ಇವತ್ತಿನ ದಿನ ಇದು ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ಅದರಿಂದ
ನಿಮಗೆ ಧನ್ಯವಾದ ಹೇಳಿ ನಿಮ್ಮನ್ನು ಚಿಕ್ಕವರಾಗಿ ಮಾಡಲಿಕ್ಕೆ ನಾನು ಇಚ್ಛೆ ಪಡಲ್ಲ. ಧನ್ಯವಾದ ಅಂತಕ್ಕಂಥದ್ದು ಬಹಳಷ್ಟು ಚಿಕ್ಕ ಶಬ್ದ. ನಿಮಗೆ ಧನ್ಯವಾದ ಹೇಳಲಿಕ್ಕೆ ನಾನು ಯಾರೂ ಅಲ್ಲ. ನಾನು ನಿಮ್ಮ ಥರ ಒಬ್ಬ ಇಲ್ಲಿ ಸೇವಕ. ಆದರೆ ಸಾರಥಿಯಾಗಿ ನಾನಿದ್ದೀನಿ, ರಥಿಯಾಗಿ ನೀವಿದ್ದೀರ, ಅಷ್ಟೇ ವ್ಯತ್ಯಾಸ. ಆ ಭಗವತಿ ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಇನ್ನು ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಿಮ್ಮ ಕೈಲಿ ಆಗೋಂಗೆ ಆಗಲಿ ಅಂತ ಹೇಳ್ತಾ ಇಲ್ಲಿ ಭಗವಂತ ನೋಡ್ದವನಂತೆ, ಯಾರು ನನ್ನ ಕಡೆ ಜಾಸ್ತಿ ಒಲವನ್ನೇ ಇಟ್ಕೊಂಡಿರ್ತಾನೆ ಅವನಿಗಿನ್ನು ಸ್ವಲ್ಪ ಜಾಸ್ತಿ ಕೆಲಸ ಆಗ್ತಾನವ. ನೀವು ಅಬ್ಸರ್ವ್ ಮಾಡಿ ನೋಡಿ, ಜಾಸ್ತಿ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಜಾಸ್ತಿ ಕೆಲಸ ಬರೋದು. ಏನಕ್ಕೆ? ಒಂದು, ಅವನಲ್ಲಿ ಆ ಸಾಮರ್ಥ್ಯ